ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಬಿಗ್ ಬಾಸ್ನ ಪ್ರೊಮೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಒಂದು ಪ್ರೊಮೋ ಅಪ್ಲೋಡ್ ಆಗಿದೆ, ರಿವ್ಯೂ ವಿಡಿಯೋ. ಸೊ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನೋಡಿಲ್ಲ ಅಂತಂದರೆ. ಸೊ ಇನ್ನೊಂದು ರಿವ್ಯೂ ವಿಡಿಯೋ ಬಗ್ಗೆ ಇವತ್ತು ಮಾತಾಡ್ತಾ ಇರೋಂಥ. ಸೊ ಇವತ್ತು ಬಂದಿರುವಂಥ 2 ಪ್ರೊಮೋಲ್ಲಿ ಕೂಡ ಅಷ್ಟೇ ಗಿಲ್ಲಿ ಅವರು ಮತ್ತು ಅಶ್ವಿನಿ ಅವರು ಇಬ್ಬರು ಕೂಡ ಇದೇ ಪ್ರೊಮೋಲಿರೋದು. ಸೊ ಬೆಳಗ್ಗೆ ಬಂದಿದ್ದ ಪ್ರೊಮೋಲು ಅಷ್ಟೇ, ಮಧ್ಯಾಹ್ನ ಬಂದಿದ್ದ ಪ್ರೊಮೋಲ್ ಕೂಡ ಅಷ್ಟೇ. ಸೊ ಮೇಯ್ನ್ 2 ಪ್ರೊಮೋ ಅಂತ ಏನು ಬಿಡ್ತಾರೆ ಡೈಲಿ, ಸೊ 2 ಪ್ರೊಮೋಲ್ಲೂ ಇವರೇ ಇದ್ದಾರೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೋದು. ಸೊ ಈ ವಾರ ಅಂತೂ ಕಂಪ್ಲೀಟಾಗಿ ಇವರೇ ರೂಲ್ ಮಾಡಿದ್ದಾರೆ ಬಿಗ್ ಬಾಸ್ನ. ಯಾಕೆಂತಂದರೆ ಈವನ್ ಎಪಿಸೋಡ್ ಅಪ್ಲೋಡ್ ಮಾಡಿದಾಗ ಕೂಡ ಅಷ್ಟೇ ನಾವು ನೋಡ್ಬೋದು, ಅಶ್ವಿನಿ ಅವರು, ಗಿಲ್ಲಿ ಅವರು ಸಾಕಷ್ಟು ಕಡೆ ಇವರೇ ಕಾಣಿಸ್ಕೊತಿರ್ತಾರೆ. ಸೊ ಬೇರೆಯವ್ರಿಗೆ ಸ್ವಲ್ಪ ಸ್ಕ್ರೀನ್ ಟೈಮ್ ಲೆಸ್ ಆಗಿದೆ. ಸೊ ಅದು ಹಂಗಂದರೆ ಅವರು ಕಡಿಮೆ ಹಾಕ್ತಿದ್ದಾರೆ ಅಂತಲ್ಲ, ಬಟ್ ಇವ್ರು ಜಾಸ್ತಿ ಕಾಣಿಸ್ಕೊತಾ ಇದ್ದಾರೆ ಎಲ್ಲ ಕಡೆ. ಸೊ ಪಾಸಿಟಿವೋ ನೆಗೆಟಿವೋ ಬಟ್ ಎಲ್ಲ ಕಡೆನೂ ಕಾಣಿಸ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇವಾಗ ಪ್ರೋಮೋ ಬಗ್ಗೆ ಬಂದರೆ, ಸೊ ಈ ಪ್ರೋಮೋ ಹೆಸರೇ ಅವ್ರು ಇಟ್ಟಿರೋದು ಕಣ್ಣ ಸಲಿಗೆ ಅಂತ. ಅಂದರೆ ಇಲ್ಲಿ ಒಂದು ಜಗಳ ಆಗಿದೆ. ಸೊ ಯಾರಿಗೆ ಅಂದರೆ ಅಶ್ವಿನಿ ಅವರಿಗೆ ಮತ್ತು ಗಿಲ್ಲಿ ಅವರಿಗೆ. ಸೊ ಮೊನ್ನೆಯಿಂದ ನಾವು ನೋಡ್ತಾ ಬಂದಿದ್ವಿ, ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವರು ಒಂದು ಸ್ವಲ್ಪ ಕೋಲ್ಡ್ ವಾರ್ ಥರನೇ ನಡೀತಾನೆ ಇತ್ತು. ಮೊನ್ನೆ ಫಸ್ಟ್ ಎಪಿಸೋಡಲ್ಲಿ ಕೂಡ ಅಷ್ಟೇ ಅವ್ರಿಗೆ ಜಗಳ ಆಗಿತ್ತು ಸ್ವಲ್ಪ. ಸೊ ನೆನ್ನೆ ಅಷ್ಟೇನು ಆಗಿರಲಿಲ್ಲ. ನೆನ್ನೆ ಅಶ್ವಿನಿ ಅವರಿಗೆ ಮತ್ತು ಧನುಷ್ ಅವ್ರಿಗೆಲ್ಲ ಆಗಿತ್ತು. ಬಟ್ ಇವತ್ತು ಮತ್ತೆ ಗಿಲ್ಲಿ ಅವ್ರ ಜೊತೆಗೆ ಅಶ್ವಿನಿ ಅವ್ರಿಗೆ ಜಗಳ ಆಗಿದೆ. ಸೊ ಅಶ್ವಿನಿ ಅವರು ಇಲ್ಲಿ ಫುಲ್ ಆಡಳಿತನ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅವ್ರು ತೋರಿಸಿರೋ ಪ್ರೊಮೋ ಪ್ರಕಾರ ಬೆಡ್ರೂಮ್ ಏರಿಯಲ್ಲಿ ಕೂತ್ಕೊಂಡು ಎಲ್ಲರೂ ಮಾತಾಡ್ತಿರ್ತಾರೆ ಒಂಟಿಗಳು. ಸೊ ಅವಾಗ ಅಶ್ವಿನಿ ಅವರು ಧ್ರುವಂತ್ ಅವ್ರಿಗೆ ಹೇಳ್ತಾರೆ ಅಂತ ಅನ್ಸುತ್ತೆ, ಹೊರಗಡೆ ಹೋಗ್ಬಿಟ್ಟು ಜಗಳಾಡಿ ನಾನು ಇಲ್ಲಿ ಕೂತ್ಕೊಂಡು ಮಜಾ ನೋಡ್ತೀನಿ ಅಂತ. ಅದಾದಮೇಲೆ ಧ್ರುವಂತ್ ಅವ್ರು ಕೂಡ ಹೋಗ್ಬಿಟ್ಟು ಅಲ್ಲಿ ಏನೋ ಸ್ವಲ್ಪ ಕಿರ್ಚಾಡ್ತಾರೆ. ಅದಾದರೂ ಸರಿಯಾಗಿರೋದಿಲ್ಲ. ಅದಾದಮೇಲೆ ಅಶ್ವಿನಿ ಅವರು ಕೂಡ ಹೋಗ್ಬಿಟ್ಟು ಎಲ್ಲ ಒಂಟಿಗಳು, ಎಲ್ಲ ಜಂಟಿಗಳು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ಅಲ್ಲಿ ಅಶ್ವಿನಿ ಅವ್ರು ಹೇಳೋದು, ನೀವೆಲ್ಲರೂ ಇಲ್ಲಿ ಸೇವಕರು, ನಾವೆಲ್ಲರೂ ಇಲ್ಲಿ ರಾಜ್ಯಭಾರ ಮಾಡೋಕ್ಕೆ ಬಂದಿರೋರು. ಸೊ ನಾವು ಏನು ಹೇಳ್ತೀವಿ ಅದು ಮಾತನ್ನ ನೀವು ಕೇಳಬೇಕು ಅಂತ. ಸೊ ಇದನ್ನೆಲ್ಲ ಕೇಳಿಸ್ಕೊತಾ ಇರುವಾಗ ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಇಬ್ಬರು ಕೂಡ ಅಷ್ಟೇ ಅಶ್ವಿನಿ ಅವ್ರ ಮುಖನ ನೋಡ್ತಾ ಇರೋದಿಲ್ಲ, ಎಲ್ಲೋ ನೋಡಿಕೊಂಡು ಕೇಳಿಸ್ಕೊತಾ ಇರ್ತಾರೆ ಮಾತನ್ನ. ಅದು ಅಶ್ವಿನಿ ಅವ್ರಿಗೆ ಟ್ರಿಗರ್ ಆಗುತ್ತೆ. ಅವ್ರು ಬಂದುಬಿಟ್ಟು ನನ್ನ ಮುಖ ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಟ್ಟು ಮಾತಾಡಿ ಅಂತ ಹೇಳ್ತಾರೆ. ಸೊ ಅವಾಗ ಅದು ಗಿಲ್ಲಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ನೀವೇನು ಹೇಳ್ತಾ ಇದ್ದೀರಾ, ನಾವು ಅದನ್ನು ಕೇಳಿಸ್ಕೊತಾ ಇದ್ದೀನಿ ಅಲ್ವಾ, ಮತ್ತೆ ಏನಕ್ಕೆ ನಿಮ್ಮನ್ನು ನೋಡ್ಬೇಕು ನಾನು ಅಂತ ಅಲ್ಲಿ ಜಗಳ ಶುರುವಾಗೋದು. ಸೊ ಈ ಥರ ಇದೇ ಆ ಜಗಳ ಇನ್ನೂ ಜೋರಾಗುತ್ತೆ. ಇದೇ ಆ ಪ್ರೋಮೋಲ್ಲಿ ಕೂಡ ಇರುವಂಥದ್ದು. ಸೊ ಅದಾದಮೇಲೆ ಗಿಲ್ಲಿ ಅವರು ಒಳಗಡೆ ಬಂದು ಕೂಡ ಅಷ್ಟೇ, ನಾನು ಏನಕ್ಕೆ ಅವ್ರ ಮುಖ ನೋಡಬೇಕು, ಅವ್ರ ಮುಖದಲ್ಲಿ ಏನಾದರೂ ಕೋತಿ ಕುಣಿತಿದ್ಯಾ ಅಂತ ಎಲ್ಲ ಮಾತಾಡ್ತಾಯಿದ್ರು. ಸೊ ಇದು ಬೇಸಿಕಲಿ ಮೋಸ್ಟ್ಲಿ ಏನಂತಂದರೆ ಅಡುಗೆ ಮನೆಯಲ್ಲೆಲ್ಲ ಒಂದಿಷ್ಟು ಪಾತ್ರೆಗಳು ಎಲ್ಲ ಸಿಂಕಲ್ಲಿ ಹಾಗೆ ಬಿದ್ದಿತ್ತು, ನೀಟಾಗಿರಲಿಲ್ಲ. ಸೊ ಈ ಕಾರಣಕ್ಕೆ ಅಶ್ವಿನಿ ಅವರು ಅಲ್ಲಿ ಹೋಗ್ಬಿಟ್ಟು ಜಗಳಾಡ್ತಾ ಇದ್ದಿದ್ದು, ಎಲ್ಲ ನೀವು ನೀಟಾಗಿ ಇಟ್ಕೋಬೇಕು, ನೀವು ಸೇವಕರು ಅಂತ ಅವರು ಸ್ವಲ್ಪ ಅವರ ಡಾಮಿನೇಟಿಂಗ್ ನೇಚರ್ ಏನಿದೆ ಅದನ್ನ ಅವರು ತೋರಿಸ್ಕೊತಾ ಇದ್ರು. ಸೊ ಇದು ಬೆಳಿಗ್ಗೆ ಬಂದಿದ್ದಂಥ ಪ್ರೋಮೋ ಆಗಿತ್ತು. ಮಧ್ಯಾಹ್ನ ಬಂದಿದ್ದ ಪ್ರೋಮೋ ಕೂಡ ಅಷ್ಟೇ, ಅದರ ರಿವ್ಯೂ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಹಾಗೆ ಎಪಿಸೋಡ್ಸ್ನ ರಿವ್ಯೂ ಬರುತ್ತೆ. ಸೊ ಯಾರು ಮಿಸ್ ಮಾಡಬೇಡಿ, ನೋಡಿ. ಇಷ್ಟರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಕಮೆಂಟ್ ಸೆಕ್ಷನ್ ಹೇಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಟಿ ತಂಟೆಗೆ ಬಾಯ್.